ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ಯಮನಪ್ಪ ಗುಣದಾಳ್. ನೀವು ಅಂಬೇಡ್ಕರ್ ಮಕ್ಕಳ ಇಲ್ಲ ಸಾಹುಕಾರ ಗೌಡ್ರ ಮಕ್ಕಳ ಅನ್ನುವಂತಹ ಒಂದು ಹೆಸರನ್ನ ಇಟ್ಟುಕೊಂಡು ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನ ಅಥವಾ ವಿಶೇಷವಾಗಿರ್ತಕ್ಕಂತಹ ವಿಷಯವನ್ನ ಮಾತನಾಡ. ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ ದಲಿತರ ಮೇಲೆ, ಬಡವರ ಮೇಲೆ, ನಿರ್ಗತಿಕರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಅದಕ್ಕೆ ಕಾರಣ ಏನು? ವಿಶೇಷವಾಗಿ ಅಸ್ಪೃಶ್ಯ ಸಮಾಜ ಮತ್ತು ಹೊಲೆಮಾದಿಗರ ಮೇಲೆ ನಿರಂತರವಾಗಿ ಅನ್ಯಾಯಗಳು, ಬಹಿಷ್ಕಾರಗಳು, ಜಾತಿ ನಿಂದನೆಗಳು, ದಲಿತ ಹೆಣ್ಣು ಮಕ್ಕಳ ರೇಪುಗಳು ಎಲ್ಲವೂ ನಡೀತಾ ಇರ್ತಾವ. ದಿನನಿತ್ಯ ಕಿರಿಕಿರಿ ಇರ್ತದ. ಒಂದು ಊರಿದ್ದಾಗ ಊರಲ್ಲಿ ಒಬ್ಬ ದಲಿತ ಯುವಕ ಇದ್ರ ಅವನಿಗೆ ಗೌರವ ಸೂಚಕವಾಗಿರ್ತಕ್ಕಂಥ ಪದಗಳನ್ನು ಬಳಕೆ ಮಾಡೋದಿಲ್ಲ. ಈಗ ಕಲ್ಲಪ್ಪ ಹೆಸರಿದ್ರೆ ಕಲ್ಯ ನಿನ್ನವನ ಬಾರ್ಲೆ ಅನ್ನುವಂತಹ ಮಟ್ಟಿಗೆ ಇವತ್ತು ಹಳ್ಳಿಗಳಲ್ಲಿ ವ್ಯವಸ್ಥೆ ಇದೆ. ಈಗ ಮನೆ ತಾನೇ ನೋಡಿದೀವಿ ನಾವು, ನಮ್ಮ ಜಮಖಂಡಿ ತಾಲೂಕಿನ ಅಲ್ಗೂರು ಗ್ರಾಮದಲ್ಲಿ 8 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಅಹಿಂಸಾ ಪರಮೋ ಧರ್ಮ ಅನ್ನುವ ಜೈನ ಸಮುದಾಯದ ಪಂಚಕಲ್ಯಾಣ ಮಹೋತ್ಸವದಲ್ಲಿ ದಲಿತರಿಗೆ ಸಪರೇಟ್ ಆಗಿರ್ತಕ್ಕಂತಹ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಾವೆಲ್ಲ ಸುದ್ದಿ ಕೂಡ ಬಿತ್ತರಿಸ್ತೀವಿ. ತದನಂತರ ಇಲ್ಲಿ ತಾಲೂಕಾಡಳಿತ ಅದು ಎಲ್ಲ ಬಂತು. ಅದಾದ ನಂತರ ಒಂದು ಬೆಳವಣಿಗೆ ಆಗ್ತದಲ್ಲಿ ಅಲ್ಲಿಯ ದಲಿತರೇ ಕೆಲವೊಂದಿಷ್ಟು ಜನ ಇಲ್ಲಿ ಏನೋ ಆತರ ನಡೆದಿಲ್ಲ, ಎಲ್ಲವೂ ಸರಿ ಇದೆ, ಅವ್ರೇನಲ್ಲಿ ಬಿತ್ತರಣೆ ಮಾಡಿದಾರಲ್ಲ ಅದು ಸುಳ್ಳಿದೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಡಿಯೋಗಳು ನಮ್ಮ ಹತ್ರ ಸಾಕ್ಷ್ಯಾಧಾರಗಳದಾವ. ಆಮೇಲೆ ಇನ್ನೊಂದು ಇವತ್ತು ಮೊನ್ನೆ ಆಗಿರ್ತಕ್ಕಂಥ ಪ್ರಕರಣ, ಇಲ್ಲೇ ನಮ್ಮ ಕೊಂಡೂರು ಹತ್ರ ಒಂದು ಪ್ರಕರಣ ಆಗತ್ತೆ ಹಳ್ಳಿಯಲ್ಲಿ. ಅಲ್ಲಿ ಒಂದು 7 ಕುಟುಂಬಗಳನ್ನ ಬಹಿಷ್ಕಾರ ಮಾಡ್ತಾರೆ. ಅದರ ಇವತ್ತ FIR ಕೂಡ ಆಯ್ತದು. ಅರೆ ಇಲ್ಲಿ ದಲಿತರಿಗೆ ಪಂಕ್ತಿ ಅಂದ್ರೆ ಊಟದ ವ್ಯವಸ್ಥೆ ಪ್ರತ್ಯೇಕ ಮಾಡಿದ್ರು, ಇಲ್ಲಿ FIR ಆಗ್ಲಿಲ್ಲ. ಈ 7 ಕುಟುಂಬಗಳ ಬಹಿಷ್ಕಾರ ಅದ್ರಲ್ಲಿ ಅದೇ ಹೆಂಗ್ FIR ಆಯ್ತು ಅಂದ್ರ ಇಲ್ಲೇ ಇರುವಂತದ್ದು ಪ್ರಶ್ನೆ. ನಾನು ಅದಕ್ಕೆ ಹೇಳಿದೆ, ನೀವು ಯಾರ ಮಕ್ಕಳು? ನೀವು ಅಂಬೇಡ್ಕರ್ ಮಕ್ಕಳೇ, ಸಾಹುಕಾರ ಗೌಡ್ರ ಮಕ್ಕಳ? ಯಾರು ಅನ್ಯತಾ ಭಾವಿಸಬಾರ್ದು, ನೋವಾಗ್ತದೆ. ಯಾಕಂದ್ರೆ ನೀವೇನ್ ಅನುಭವಿಸ್ತಾ ಇದ್ರಲ್ಲ ಅಸ್ಪೃಶ್ಯತೆಯನ್ನ, ನಿಮ್ಮ ಮೇಲೆ ಏನವ್ರು ಹಾಕ್ತಾ ಇದ್ರಲ್ಲ, ಒತ್ತಾಯ ಪೂರ್ವಕವಾಗಿ ನೀವು ಅಲ್ಲೇ ಊಟ ಮಾಡ್ಬೇಕು, ನೀವು ಇಲ್ಲೇ ಕೂಡ್ಬೇಕು, ನೀವು ಇಲ್ಲಿ ಬರಬಾರ್ದು, ನೀವು ಇಲ್ಲಿ ಹೋಗ್ಬಾರ್ದು ಅಂತೇಳಿ, ಇದು ನಿಮಗಾಗುತ್ತಿರುವಂತ ಅನ್ಯಾಯ ಅಲ್ಲ, ಅಥವಾ ನಿಮಗಾಗ್ತಿರುವಂತ ಅಪಮಾನ ಅಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗ್ತಿರುವಂತ ಅಪಮಾನ. ಇದು ಇಡೀ ಅಸ್ಪೃಶ್ಯ ಸಮಾಜಕ್ಕೆ ಆಗ್ತಿರುವಂತಹ ಅಪಮಾನ. ಅದೇ ನಿಮ್ಮ ಹೋಟ್ ಕೇಳಕ, ನಿಮ್ಮ ಹೆಣ್ಣು ಮಕ್ಕಳ ಜೊತೆ ಅನೈತಿಕ ಚಟುವಟಿಕೆಗಳನ್ನ ಮಾಡಕ ಅವ್ರಿಗೆ ಯಾವುದೇ ಜಾತಿ ಇರಂಗಿಲ್ಲ. ಅಥವಾ ನಾವು ಸವರ್ಣೀಯರು, ನಾವು ಪವಿತ್ರವಾದಂತಹ ಧರ್ಮದವರು ಅಂತ ಹೇಳಿ ನಿಮ್ ಜೊತೆ ಕದ್ದ ಮುಚ್ಚಿ ಬಂದು ಹೋಟೆಲ್ಗಳಲ್ಲಿ, ಢಾಬಾಗಳಲ್ಲಿ ಚಿಕನ್ ಬಿರಿಯಾನಿ, ದಾರು ಕುಡಿತಿರ್ತಾರಲ್ಲ, ಆ ಸಂದರ್ಭದಾಗ ಅವ್ರಿಗೆ ಜಾತಿ ಬರಂಗಿಲ್ಲ. ಆದ್ರೆ ಊರಿನ ಮಹತ್ವವಾಗಿರ್ತಕ್ಕಂಥ ಜಾತ್ರೆಗಳು, ಊರಿನ ಮಹತ್ವವಾಗಿರ್ತಕ್ಕಂಥ ಎಲೆಕ್ಷನ್ಗಳು, ಊರಿನಲ್ಲಿ ಬೇರೆ ಏನಾದ್ರೂ ಮಹತ್ವವಾಗಿರ್ತಕ್ಕಂಥ ಕಾರ್ಯಗಳು ನಡೀತಾ ಇದ್ರೆ ಜಾತಿ ಬರೋದವ್ರು. ಆ ಓಕಳೆಯಲ್ಲಿ ಹೆಣ್ಣು ಮಕ್ಕಳ ಬಂದು, ಅದು ದಲಿತ ಹೆಣ್ಣು ಮಕ್ಕಳೇ ಬಂದು ನೀರು ಗೊಸ್ಕೋಬೇಕು, ಅವ್ರ ಕಡೆ ಹೊಡೆಸ್ಕೋಬೇಕು, ಅವ್ರು ಉಸುಕು ಗೊಜ್ಜಿದ್ರೆ ಉಸುಕು ಗೊಸ್ಕೋಬೇಕು. ಇದೆಲ್ಲ ಅನಿಷ್ಟ ಪದ್ಧತಿಗಳು. ಆ ಊರಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೇನೆ ದೌರ್ಜನ್ಯ, ಅವರನ್ನೇ ವೇಶ್ಯಾವಾಟಿಕೆಗೆ ತಳ್ಳೋದು, ಅವರನ್ನೇ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಮಾಡೋದು. ಆ ಊರಲ್ಲಿ ಇರ್ತಕ್ಕಂಥ ಅನೇಕ ದಲಿತ ಯುವಕರ ಮೇಲೆ ಟಾರ್ಗೆಟ್. ಅವ್ರು ಯಾರು ಮಾತನಾಡುವಂಗಿಲ್ಲ, ಹಕ್ ಸಿರಿಯನ್ನು ಕೇಳುವಂಗಿಲ್ಲ, ಕಾನೂನಾತ್ಮಕವಾಗಿ ಮಾತನಾಡುವಂಗಿಲ್ಲ. ಭಾರತ ದೇಶದೊಳಗಡೆ ಸಂವಿಧಾನ ಜಾರಿ ಐತೋ ಅಥವಾ ನಿಮ್ಮ ಗೌಡಿಕೆ ಜಾರಿ ಐತೋ? ಅದಕ್ಕೆ ನಾನು ಕೇಳ್ತಾ ಇರೋದು, ನೀವು ಅಂಬೇಡ್ಕರ್ ಮಕ್ಕಳು ಏನು ಸಾಹುಕಾರ ಗೌಡನ ಮಕ್ಕಳು? ಇದನ್ನ 100 ಬಾರಿ ನಮ್ಮ ಯುವ ಸಮೂಹ ಅರ್ಥ ಮಾಡ್ಕೋಬೇಕು. ಯಾಕೆ ಅವ್ರ ಇಲೆಕ್ಷನ್ಗಳಲ್ಲಿ MLAಗಳಾಗ್ತಾ ಇದ್ದಾರ? ಯಾಕೆ ನಾವು ಮಾತ್ರ ಕೇವಲ ವೋಟ್ ಬ್ಯಾಂಕ್ ಆಗಿದ್ದೀವಿ? ಕೇವಲ ಮತದಾರ ನಾವು. ಅವರು MLAಗಳು, MP ಗಳು, ZPಗಳು, TPಗಳು, ದೊಡ್ಡ ಜಾತಿಯವರು. ಏನವ್ರು ಬರೆದು ಕೊಟ್ಟಿದೀವಿ ಈ ದೇಶವನ್ನ, ಈ ರಾಜ್ಯವನ್ನ, ಈ ಜಿಲ್ಲೆಯನ್ನ, ಈ ತಾಲೂಕನ್ನ, ಇವರನ್ನ ಬರೆದು ಕೊಟ್ಟಿದ್ದೀವಿ? ಆ ಸಾಹುಕಾರ ಗೌಡ್ರ ಕೆಳಗೆ ಡೊಗ್ಗುವಂತ ಜನರಿಗೆ ಹೇಳ್ತೀನಿ, ನಿಮಗೆ ಸ್ವಾಭಿಮಾನ ಏನಾದ್ರೂ ಮಾನ ಮರ್ಯಾದೆ ಐತೋ ಇಲ್ಲೋ? ಪಕ್ಕದ ಊರಲ್ಲೇ, ಈಗ ನಮ್ಮ ಜಮಖಂಡಿ ತಾಲೂಕು ಅಂದ್ರ ಎಲ್ಲಾ ಹಳ್ಳಿಗಳು 20-25 ಕಿಲೋಮೀಟರ್ ಒಳಗಡೆ ಅದಾವ. ಬೆಳಗ್ಗೆ ಬಂದ್ರೆ ಸಾಯಂಕಾಲದವರೆಗೂ 800-1000 ರೂಪಾಯಿ ಯಾವ ಬೇಕಾದ್ರೂ ನಿಮಗೆ ಕೆಲಸ ಮಾಡಿ, ನಿಮಗೆ ಪಗಾರ ಕೊಟ್ಟು, ಊಟ ಕೊಟ್ಟು, ಚಹಾ ಕೊಟ್ಟು, ನಾಷ್ಟ ಕೊಟ್ಟು ಕಳಿಸ್ತಾರ ಇಲ್ಲಿ. ಆದ್ರೂ ನೀವು 300-400 ರೂಪಾಯಿ ಸಂಬಂಧ ಆ ಗೌಡ್ರ ಬಡ್ಡ್ಯಾಗ ಯಾಕೆ ಡೋಕ್ತೀರಿ? ಇನ್ನೆಷ್ಟು ದಿನ ನಮ್ಮ ಸಮಾಜವನ್ನ ಒತ್ತಿ ಇಡೋರಿದ್ದೀರಿ? ಇನ್ನಷ್ಟು ದಿನ ನಿಮ್ಮ ZP, TP, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಟಿಕೆಟ್ಗಾಗಿ ಜೋಲು ಸುರಿಸ್ತೀರಿ ಅನ್ನುವಂತ ಪ್ರಶ್ನೆ ಇತ್ತು ನಂದು.
ಎಲ್ಲಾ ನಮ್ಮ ಯುವ ಸಮೂಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅವರು ಹಚ್ಚಿ ಹಾಕಿಸ್ಕೊಳ್ತೀರಿ, ಅವ್ರು ಬೋರ್ಡ್ ಹಾಕೊಳ್ತೀರಿ, ನೀಲಿ ನ್ಯಾಮ ಹೊಡಿತೀರಿ, ಕೈ ಕಾಲಲ್ಲಿ ಎಲ್ಲ ಟಿ ಶರ್ಟ್ಗಳು ಕೈಯಾಗೆಲ್ಲ ಕಟ್ಕೋತೀರಿ ಬಾಬಾ ಸಾಹೇಬ್ರನ್ನ. ಆದ್ರೆ ಬಾಬಾ ಸಾಹೇಬ್ರ ಕನಸು ಏನಿತ್ತು ನಿಮ್ಗೆ ಗೊತ್ತೈತೇನು? ದೌರ್ಜನ್ಯ ದಬ್ಬಾಳಿಕೆಗಳು ನಿಲ್ಬೇಕು. ಅವನು ಯಾವನೇ ಆಗಿರ್ಲಿ, ಸಾಹುಕಾರನೇ ಆಗಿರ್ಲಿ, ಶ್ರೀಮಂತನೇ ಆಗಿರ್ಲಿ, ಗೌಡನೇ ಆಗಿರ್ಲಿ, ಅವನಿಗೂ ಒಂದೇ ಕಾನೂನು, ನಮಗೂ ಒಂದೇ ಕಾನೂನಿದೆ. ಈ ಕಾನೂನಿನ ಅರಿವು ನಿಮಗೆ ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸಂಘರ್ಷ ನ್ಯೂಸ್ ನಿಮ್ಮನ್ನು ಮಾಡ್ತಾ ಇದೆ. ನೀವು ಅನುಭವಿಸುವ ಅಥವಾ ನಿಮ್ಮ ಮೇಲೆ ಒತ್ತಾಯ ಪೂರ್ವಕ ಹಾಕುವಂತ ಅಸ್ಪೃಶ್ಯತೆ, ಜಾತೀಯತೆ, ಜಾತಿ ನಿಂದನೆ ಅಥವಾ ಮೇಲು ಕೀಳು ಐತಲ್ಲ, ಇಡೀ ರಾಜ್ಯ ತುಂಬಾ ಚರ್ಚೆಗೆ ಗ್ರಾಸವಾಗ್ತೈತಿ. ಇಷ್ಟೆಲ್ಲ ಅನುಭವಿಸಿದ್ರು ಮತ್ತೆ ಸಣ್ಣ ಆಗೋದು, ಅವ್ರ ಬಡ್ಡ್ಯಾಗ ಡೋಕೋದು ನಮ್ಮ ಸಮುದಾಯವೇ. ಕಾರಣ ಏನಂದ್ರೆ ನಿಮಗೆ ತಿಳುವಳಿಕೆ ಇಲ್ಲ, ನೀವು ವಿದ್ಯಾವಂತರಲ್ಲ. ಕೆಲವೊಂದಿಷ್ಟು ಜನ ವಿದ್ಯಾವಂತರಾದ್ರೂ ನರಿ ಬುದ್ಧಿ ಸಾಹುಕಾರಿಗೋಸ್ಕರ, ಗೌಡರಿಗೋಸ್ಕರ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಕೂಡ ಎಲ್ಲಿ ಬೇಕಾದ್ರೂ ಕಳಿಸುವ ನಾಲಾಯಕತನಕ್ಕೆ ಅವರ ಹಿಂದೆ ಜ್ವಲು ಸುರಿಸ್ತಿರುಗಾಡುವಂತ ನವಕರಾಮಿಗಳು ನೀವು ಎಚ್ಚರವಾಗಿರ್ಬೇಕು. 2026 ಭಾರತ ದೇಶದಲ್ಲಿ ಸಂವಿಧಾನ ಜಾರಿ ಐತಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವುದೇ ಪಕ್ಷ ಇರ್ಲಿ, ಅವ್ರು ನೇರವಾಗಿ ಹೇಳ್ತಾರೆ, ನಾವು ಅಂಬೇಡ್ಕರ್ ಅವ್ರ ಅಭಿಮಾನಿಗಳು. ಅಂಬೇಡ್ಕರ್ ಇರದೆ ಹೋಗಿದ್ರ ನನಗೆ MLA ಆಗಕ್ಕೆ ಅವಕಾಶ ಇರ್ತಿರ್ಲಿಲ್ಲ, ಅಂಬೇಡ್ಕರ್ ಸಂವಿಧಾನವನ್ನ ಬರೆಯದೆ ಹೋಗಿದ್ರ ನಮಗೆ ಸ್ವಾತಂತ್ರ್ಯ ಸಿಗ್ತಿರ್ಲಿಲ್ಲ ಅಂತ ಭಾಷಣ ಮಾಡ್ತೀರಿ. ಆದ್ರೆ ಅದೇ ಅಂಬೇಡ್ಕರ್ ಸಮಾಜದ ಜನರನ್ನ ಬಹಿಷ್ಕಾರ ಆಗ್ತೀರಿ, ನಿಂದನೆ ಮಾಡ್ತೀರಿ, ಅವಾಚ್ಯ ಶಬ್ದಗಳಿಂದ ಬೈತೀರಿ, ನಿಮ್ಮ ಹತೋಟಿಯಾಗಿ ಇಟ್ಕೊಂಡಿರಿ. ಏನಿದು? ಅದಕ್ಕೆ ನಮ್ಮ ಅಸ್ಪೃಶ್ಯ ದಲಿತ ಸಮಾಜ ಎಚ್ಚರಗೊಳ್ಳಬೇಕಾಗಿದೆ. ಇವ್ರೇನೋ ಈ ಗಿರ್ಗುಟ ತರಲ, ಉಸರು ಒಳಿತರ, ಬಣ್ಣ ಬದಲಿಸುವಂತ ಇವರ ಮೈಂಡ್ ಸೆಟ್ ಐತಲ್ಲ, ಅವರಿಗೆ ಬೇಕಾದಾಗ ನಿಮ್ಮನ್ನ ಮನೆ ಒಳಗೆ ಕರ್ಕೋತಾರ, ಅವ್ರಿಗೆ ಬೇಕಾದಾಗ ನಿಮ್ಗೆ ಗೌರವ ಕೊಡ್ತಾರ, ಆದ್ರೆ ಒಳಗಡೆ ಪಿತೂರಿ ಮಾಡ್ತಾರ. ಅದಕ್ಕೆ ನೇರವಾಗಿ, ಮುಖ್ಯವಾಗಿ, ಪ್ರಮುಖವಾಗಿ ಕಾರಣ ಏನಂದ್ರ ರಾಜಕೀಯ ವ್ಯವಸ್ಥೆ. ಇವ್ರ ಕೈಯಾಗ ಒಂದ್ ವೇಳೆ ರಾಜಕೀಯ ವ್ಯವಸ್ಥೆ ಇಲ್ಲದೆ ಹೋಗಿದ್ರ ಇವ್ರ ಯಾವ ಸೀಮೆ ದೊಣ್ಣೆ ನಾಯಕರು ನಮ್ಮನ್ನೆಲ್ಲ ಈ ರೀತಿ ಟಾರ್ಗೆಟ್ ಮಾಡ್ಲಿಕ್ಕೆ, ಅಥವಾ ದಲಿತ ಸಮುದಾಯ ಯಾವ MLA ಆದ್ರು, ಜಮಖಂಡಿ ಮತಕ್ಷೇತ್ರ ಅಥವಾ ಬಾಗಲಕೋಟೆ ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಒಂದು ಹೋರಾಟ, ಒಂದು ಹೇಳಿಕೆನಾದ್ರೂ ಕೊಟ್ಟಿದ್ದಾರ? ಖಂಡಿತ ಕೊಡಂಗಿಲ್ಲ ಅವ್ರಿಗೆ. ಯಾಕಂದ್ರ ನೀವು ಎಷ್ಟು ನಿಮಗೆ ನಾಚಿಕೆ, ಎಷ್ಟು ನಿಮ್ಗೆ ಹಿಂಸೆ ಕೊಟ್ಟರು, ಎಷ್ಟು ನಿಮಗೆ ನಿಂದನೆ ಮಾಡಿದ್ರು, ಎಷ್ಟು ನಿಮ್ಮನ್ನ ಅವಾಚ್ಯವಾಗಿ ಬೆಳೆದ್ರು, ನಾಯಿ ತರ ಜೊಲು ಸುರಿಸ್ಕೊಂಡು ಅವ್ರ ಹಿಂದೆ ಹೋಗಿರತ್ತ ಅವ್ರಿಗೆ ಗೊತ್ತೈತಿ. ದಲಿತ ಸಮಾಜ ಅಥವಾ ಮುಸ್ಲಿಂ ಸಮಾಜ, ಎರಡೂ ಸಮಾಜ ಇವ್ರಿಗೆ ಎಷ್ಟು ಬೇದ್ರು, ಎಷ್ಟು ಅಂದ್ರು ಇವ್ರು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಂಗಲ್ಲ. ಇನ್ನೊಂದು ತಂಡ ಇವ್ರಿಗೆ ಏನಂದ್ರು ಬಿಜೆಪಿ ಬಿಟ್ಟು ಇವ್ರು ಹೋಗಂಗಲ್ಲ. ಇವ್ರು ಏನೇ ಮಾಡಿದ್ರು ನಮ್ ಬಡ್ಡ್ಯಾಗ ಬಂದು ಡೊಗ್ಗತಾರ ಅನ್ನುವಂತ ಮೈಂಡ್ ಸೆಟ್ ಐತಿ. ಅದೇ ಮೇಲ್ವರ್ಗದವ್ರಿಗೆ ಏನಾದ್ರು ಅನ್ರಿ, ಅವ್ರು ಇಮಿಡಿಯೇಟ್ ಆಗಿ ನಾವು ನೋಡ್ಕೋತೀವಿ, ಇಡೀ ರಾಜ್ಯ ತುಂಬಾ ಪ್ರತಿಭಟನೆಗಳು, ಹೋರಾಟಗಳು, ಇವನ್ ಈ ಸಲ ಕೆಡಬೇಕು, ಒಬ್ಬೊಬ್ಬ ಸ್ವಾಮೀಜಿಗಳು ಹೇಳಿಕೆಗಳನ್ನ ಕೊಡ್ತಾರ. ನಮ್ಮಲ್ಲಿ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತಿದ್ರ ಆತರ ಆಗಿಲ್ರಿ, ಅದು ನಡೆದೇ ಇಲ್ಲ, ಎಲ್ಲ ಸುಳ್ಳು ಹೇಳ್ತಾರ ಅನ್ನುವಂತಹ ನಾಲಾಯಕರು ಇಟ್ಕೊಂಡು ಬಿಟ್ಟಾರ. ಅದಕ್ಕಾಗಿ ಬಿ ಅಲರ್ಟ್. ನಾವು ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಗ್ರಾಮಗಳಲ್ಲಿ ಜಾಗೃತರಾಗದೆ ಹೋದರೆ, ಒಂದಾಗದೆ ಹೋದರೆ, ಒಕ್ಕಟ್ಟಾಗದೆ ಹೋದರೆ ಬರುವಂತ ದಿನಗಳು ಭೀಕರವಾಗಿರ್ತಕ್ಕಂಥ ದಿನಗಳದಾವ. ಇನ್ನೆಷ್ಟು ದಿನ ನಮ್ಮ ಮೇಲೆ ದಬ್ಬಾಳಿಕೆ, ಇನ್ನೆಷ್ಟು ದಿನ ನಮ್ಮ ಮೇಲೆ ದೌರ್ಜನ್ಯ, ಇನ್ನೆಷ್ಟು ದಿನ ಅನುಭವಿಸ್ಬೇಕು ಇದನ್ನ? ಬಾಬಾ ಸಾಹೇಬರು ಅನುಭವಿಸಿದ್ರು, 2000 ವರ್ಷಗಳಿಂದ ನಮ್ಮ ಸಮುದಾಯ ಅನುಭವಿಸಿತ್ತು. ಈಗ ಸಂವಿಧಾನ ಜಾರಿ ಐತಿ, ಅಟ್ರಾಸಿಟಿ ಆಕ್ಟ್ ಐತಿ, ಸಂವಿಧಾನದ ಅನುಚ್ಛೇದಗಳದಾವ, ಅಸ್ಪೃಶ್ಯತೆ ನಿವಾರಣೆ ಮಾಡ್ಲಿಕ್ಕೆ ಹಲವಾರು ಕಾನೂನುಗಳದಾವ, ಅದಕ್ಕೆ ಕಮಿಟಿಗಳದಾವ. ಪ್ರತಿ ಶನಿವಾರ ರವಿವಾರ ಪ್ರತಿ ಪೊಲೀಸ್ ಠಾಣೆಯಲ್ಲಿ ದಲಿತರ ಸಭೆ ಕರಿಬೇಕಂತ ಕಾನೂನು ಹೇಳ್ತೈತಿ. ಸಿದ್ದರಾಮಯ್ಯನವ್ರನ್ನ ದಲಿತ ರಾಮಯ್ಯ ಅಂತ ಹೇಳ್ತಾರ. ಬಾಗಲಕೋಟೆ ಉಸ್ತುವಾರಿ ಮಂತ್ರಿಗಳ RB ತಿಮ್ಮಾಪುರ ಅವರು ಅಸ್ಪೃಶ್ಯ ಸಮಾಜದವ್ರದಾರ. ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಅವರು ಅಸ್ಪೃಶ್ಯ ಸಮಾಜದವರದಾರ. ಸಮಾಜ ಕಲ್ಯಾಣ ಮಿನಿಸ್ಟರ್ ಅಸ್ಪೃಶ್ಯ ಸಮಾಜದವರದಾರ. ಪಂಚಾಯತ್ ರಾಜ್ ಇಲಾಖೆಯವರು ಅಸ್ಪೃಶ್ಯ ಸಮಾಜದವರದಾರ. ಪ್ರಿಯಾಂಕ್ ಖರ್ಗೆ ಅವರು, RB ತಿಮ್ಮಾಪುರ ಅವರು, SC ಮಾದೇವಪ್ಪ ಅವರು, ಇನ್ನಿತರು ಎಲ್ಲರೂ, ಡಾಕ್ಟರ್ G ಪರಮೇಶ್ವರ್ ಅವರು ಸೇರಿದಂತೆ ಎಲ್ಲರೂ ಅಸ್ಪೃಶ್ಯ ಸಮಾಜದವರು. ಹಿಂದುಳಿದ ವರ್ಗದವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಎಷ್ಟಿದ್ರು ಬಹಿಷ್ಕಾರಗಳು ಯಾಕೆ ಆಗ್ತಾವ, ನಿಂದನೆಗಳು ಯಾಕೆ ಆಗ್ತಾ ಇದ್ದಾವ?
ಕೊಲೆಗಳು ಯಾಕೆ ಆಗ್ತಾ ಇದ್ದಾವ? ಬಹಿರಂಗವಾಗಿ ತಪ್ಪು ಮಾಡ್ತಾರ. ಆದ್ರೂ ನಾವು ಮಾಡಿಲ್ರಿ, ನಮ್ಗೆ ಗೊತ್ತಿಲ್ಲ. ಪೊಲೀಸ್ ಠಾಣೆ ಒಳಗೆ ಪ್ರಕರಣ ದಾಖಲಾಗಲ್ಲ. ಇದ್ದ ಸುದ್ದಿಗಳನ್ನ ಅದನ್ನ ಅವ್ರು ಹಂಗ್ ಮಾಡ್ತಾರೆ, ಹಿಂಗ ಟಾರ್ಗೆಟ್ ಮಾಡ್ತಾರ ನ್ಯೂಸ್ ಚಾನೆಲ್ಗಳನ್ನ. ಇವೆಲ್ಲವೂ ನಡೆದಿದ್ದಾವ. ಬಹಳ ಗಂಭೀರ ರೂಪದಲ್ಲಿ ದಲಿತ ಸಮಾಜ ಹೆಜ್ಜೆ ಇಡಬೇಕಾಗಿದೆ. ಜಮಖಂಡಿ ತಾಲೂಕಿನಲ್ಲಿ, ವಿಶೇಷವಾಗಿ ಜಮಖಂಡಿ ಮತಕ್ಷೇತ್ರದಲ್ಲಿ ಸುಮಾರು 35ರಿಂದ 40 ಸಾವಿರ ಅಸ್ಪೃಶ್ಯ ಎಡಗೈ ಬಲಗೈ ಸಮುದಾಯ, 28ರಿಂದ 30 ಸಾವಿರ ಮುಸಲ್ಮಾನ್ ಸಮುದಾಯ, ಇತರೆ ಸಣ್ಣ ಪುಟ್ಟ ಬಡವ ಜಾತಿಗಳನ್ನ ಹಿಡ್ಕೊಂಡ್ರ ಆರಾಮಾಗಿ 1 ಲಕ್ಷ ವೋಟಿಂಗ್ಸ್ ಐತಿ. ಎಲ್ಲರೂ ಸೇರಿ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ಮನೆಗೆ ಹೋಗ್ತಾರೆ. ಎಲ್ರು ಮನೆ ಹೋಗೋ ಶತಸಿದ್ಧ. ಆದ್ರ ಆ ಮನಸ್ಸು ಯಾಕೆ ನೀವು ಮಾಡ್ತಾ ಇಲ್ಲ? ಇಲ್ಲಿ ಜೈಬಿ ಮಂತ್ರಿ ಇನ್ನೊಬ್ರು ಗುಲಾಮಗಿರಿ ಮಾಡ್ತೀರಿ, ಇಲ್ಲಿ ಜೈಬಿ ಮಂತ್ರಿ ಇನ್ನೊಬ್ರು ಕೈ ಕಟ್ಕೊಂಡಿರ್ತೀರಿ, ಇಲ್ಲಿ ಜೈಬಿ ಮಂತ್ರಿ ನಿಮ್ಮ ಮೇಲೆ ಆಗುವ ಅನ್ಯಾಯವನ್ನ ಅನುಭವಿಸ್ತೀರಿ. ಯಾಕೆ ಬೇಕಿದು? ನೋಡ್ರಿ, ನಾವು ಮಾಡುವಂತದಿಷ್ಟ ಯಾವ ಹೋರಾಟ ಚೀರಾಟ ಏನು ಮಾಡಿದ್ರು ಈ ಜಾತಿ ನಿಂದಕರು, ಜಾತಿವಾದಿ ನಾಲಾಯಕರು ಇವ್ರ ಮನಸ್ಸಿಂದ ಜಾತಿ ಹೋಗಂಗಿಲ್ಲ. ಏನ್ ಮಾಡ್ಬೇಕು ನಾವು? ಇಲೆಕ್ಷನ್ಗಳು ಬರುವಂತ ಸಂದರ್ಭದಲ್ಲಿ ನಾವು ಸಮಾಜ ಒಕ್ಕಟ್ಟಾಗ 30,000 ವೋಟ್ ಅಂದ್ರೆ ಏನ್ ತಿಳ್ಕೊಂಡಿರಿ ನೀವು? ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹೊರತುಪಡಿಸಿ 35ರಿಂದ 40 ಸಾವಿರ ವೋಟ್ಗಳು ಒಂದು ಕಡೆ ಕ್ರೋಢೀಕರಣ ಆಗಿ ನಮ್ಮ ಸಮುದಾಯದ ಡಿಪಾಸಿಟ್ ವೋಟ್ಗಳಿವು. ಯಾವ ನಮ್ಮನ್ನು ರಕ್ಷಣೆ ಮಾಡ್ತಾನೋ, ಯಾವ ನಮ್ಮ ಪರವಾಗಿದಾನೋ, ಯಾವ ನಮ್ಮ ಸಮಾಜವನ್ನ ಗೌರವಿಸ್ತಾನೋ ಅವನಿಗೆ ಮಾತ್ರ ವೋಟ್ ಹಾಕ್ತೀವಿ ಅನ್ನುವಂತ ದಿಮಾಕ್ ನೀವು ತೋರಿಸಿದ್ರೆ ಮಾತ್ರ ಇವ್ರು ಬದಲಾಗ್ತಾರ. ನೀವು ಯಮನಪ್ಪ ಎಷ್ಟೇ ಮಾತಾಡ್ಲಿ, ಇನ್ನೊಬ್ಬ ನಾಯಕ ಎಷ್ಟೇ ಮಾತಾಡ್ಲಿ, ನಾವು ಮಾತ್ರ ನಮ್ಮ ಗೌಡ್ರ ಕಡೆ ಹೋಗವ್ರಿ ಅನ್ನುವಂಥದ್ದು, ನಮ್ಮ ಸಾವುಕಾರ ಕಡೆ ಹೋಗೋರು ಅನ್ನುವಂತ ಮನಸ್ಥಿತಿ ಐತಂತೇಳಿ ನಿಮ್ಮ ಮೇಲೆ ದೌರ್ಜನ್ಯ ನಮ್ಮ ಮೇಲೆ ದೌರ್ಜನ್ಯ ಮಾಡೋರು ಗೌಡ್ರೆ. ಅದನ್ನ ಮತ್ತೆ ಕರೆದ ತಿಳಿ ಮಾಡಿ ಸಮಾಧಾನ ಸಮಜಾಯಿಸಿ ಮಾಡೋರು ಗೌಡ್ರೆ. ಅಥವಾ ನಮ್ಮ ಪೇಟೆಗಿದ್ದ ದಲಿತ ನಾಯಕರು ಕರ್ಕೊಂಡು ಸಮಾಧಾನ ಮಾಡ್ತಾರೆ. ಸಮಾಧಾನ ಆಯ್ತು, ಮತ್ ಪುನಃ ಆಯ್ತು, ಪುನಃ ಮತ್ತ ದೌರ್ಜನ್ಯ, ಪುನಃ ಮತ್ ಸಮಾಧಾನ. ಎಷ್ಟು ದಿನ ಈ ಕಣ್ಣ ಮುಚ್ಚಾಲಿ ಆಟ? ಈ ಸಾರಿ ದಿಟ್ಟ ನಿರ್ಧಾರವನ್ನ ನೀವು ತೆಗೆದುಕೊಳ್ಳೇಬೇಕು. ನೋವಾಕೈತಿ ನಮ್ಗೆ. 2026ರಲ್ಲಿ ಇಡೀ ರಾಜ್ಯ, ಇಡೀ ದೇಶವನ್ನು ಸುತ್ತುವಂತ ನಾಯಕರು, ಇಡೀ ಜಗತ್ತನ್ನೇ ನಮ್ಮ ಕಡೆ ನೋಡುವಂತೆ ಮಾಡಿರುವಂತ ಅಂಬೇಡ್ಕರ್ ವಂಶಸ್ಥರು ನಾವು. ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಆಗಿದ್ರೆ ಸುಮ್ಮನೆ ನಾಯಕತೆ ಅದನ್ನ ಅನುಭವಿಸ್ತೀವಿ. ಅದಾದ ನಂತರ ಯಾರಾದ್ರೂ ನಮ್ಮಂತವ್ರು ಅದನ್ನ ಹೊರಗೆ ಹಾಕಿದ್ರ ನಾಯಿ ತರ ಜೋಲ್ ಸುರಿಸ್ಕೊಂಡವ್ರು ಅದಾಗೇಲ್ರಿ ಅಂತ ಹೇಳ್ತೀರಿ. ಎಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಅದಕ್ಕೆ ನನಗೆ ನೋವಾಗಿ ನಾ ಹೇಳ್ತಾ ಇದ್ದೀನಿ, ನೀವೇನು ಅಂಬೇಡ್ಕರ್ ಮಕ್ಕಳ, ಸಾವುಕಾರ ಗೌಡ್ರ ಮಕ್ಕಳ? ಉತ್ತರ ನೀವೇ ಹೇಳ್ಬೇಕು. ಇದಕ್ಕೆ ಉತ್ತರ ಹೇಳಿ. ನಿಜವಾದ ಅಂಬೇಡ್ಕರ್ ವಾದಿಗಳಿಗೆ ಆಕ್ರೋಶ, ಸಿಟ್ಟು, ನೋವು ಆಕತಿ. ಕುತಂತ್ರಿಗಳಿಗೆ ಮುಕ್ಕಳಿಯಾಗ ಮೆಣಸಿಕಾಯಿ ಇಟ್ಟಂಗ ಆಕತಿ. ನಾ ಏನೂ ಮಾಡಕ್ಕಾಗಲ್ಲ. ಇನ್ನು ಮೇಲೆ ಜಾಗೃತಿ ಆಗ್ಲೇಬೇಕು ದಲಿತ ಸಮಾಜ. ಅದು ಜಾಗೃತಿ ಆಗುವವರೆಗೂ ನಿರಂತರವಾಗಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಯಾವೆಲ್ಲ ಬರುವಂತಹ ಜಾತ್ರೆ ಕೇಂದ್ರಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡ್ತೀರಿ, ನಿಮ್ಗೆ ಎಚ್ಚರಿಕೆ ಗಂಟೆ. ನಾವು ನಿಮ್ ಹಿಂದೆ ಬರ್ತೀವಿ, ನೀವು ಮಾಡುವಂತ ಅನ್ಯಾಯವನ್ನ ಬಿತ್ತರಿಸ್ತೀವಿ. ಯಾಕಂದ್ರ ಮಲಗಿರುವ ನಮ್ಮ ಸಮಾಜ ಎಚ್ಚೆತ್ತುಕೊಂಡೈತಿ. ನಿಮ್ಮ ಹಿಂದೆ ಸಂಘರ್ಷ ನ್ಯೂಸ್ ಬಿದ್ದೈತಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.